ಮುಂಗಾರು ಮಳೆ ಕೈಕೊಡುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಪ್ರತಿಯೊಬ್ಬರ ರೈತರು ಬೆಳೆ ವಿಮೆ ಮಾಡಿಸಿ ಎಂದು ನಾಯಕನಹಟ್ಟಿ ಕೃಷಿ ಸಂಪರ್ಕ ಕೇಂದ್ರದ ಅಧಿಕಾರಿ ಪಿ ಮಂಜುನಾಥ್ ತಿಳಿಸಿದರು. ಗುರುವಾರ ಪಟ್ಟಣದ ಕೆಬಿ ನಗರದ ದಾಸ್ತಾನು ಮಳಿಗೆಯಲ್ಲಿ ರೈತರಿಗೆ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡಿ ಮಾತನಾಡಿದ ಅವರು, ಪ್ರತಿಯೊಬ್ಬ ರೈತರು ಬೆಳೆ ವಿಮೆ ಮಾಡಿಸಲೇಬೇಕು. ಚಳ್ಳಕೆರೆ ತಾಲೂಕಾ ಮತ್ತು ನಾಯಕನಹಟ್ಟಿ ಹೋಬಳಿಯಲ್ಲಿ ಮುಂಗಾರು ಮಳೆ ಕೈಕೊಡುವ ಕೃಷಿ ಇಲಾಖೆಯಿಂದ ಸಹಾಯಧನದ ಅಡಿಯಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಜುಲೈ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ರೈತರಿಗೆ ಸಲಹೆ ನೀಡಿದರು. ರೈತರಾದ ಮಲ್ಲೂರಹಳ್ಳಿ, ದೊಡ್ಡಮಾದಯ್ಯ, ಎಸ್ ಓಬಯ್ಯ, ಮಾಕಲಯ್ಯ, ಗಂಗಮ್ಮ, ರತ್ನಮ್ಮ, ಬಿ ಬೋಸಯ್ಯ, ಪೂಜಾರಿ, ಮಲ್ಲಿಕಾರ್ಜುನ್, ಟಿ ಓಬಯ್ಯ, ಗಿಡ್ಡ ಬೋಸಯ್ಯ, ಗಿರೀಶ್, ಹರೀಶ್, ಎಸ್ಕೆಪಿ, ಚಂದ್ರನಾಯಕ್, ಕೃಷಿ ಇಲಾಖೆಯ ಸಿಬ್ಬಂದಿ, ಮಚ್ಚೇಂದ್ರಪ್ಪ ಇದ್ದರು. ಹೌದಾ, ಹಾಗಾಗಿ ಈ ಥರ ನಮಗೆ ಮುಂಗಾರು ಬರದ ಛಾಯೆ ಆವರಿಸಿದೆ. ಆದ್ದರಿಂದ ನಾವು ಏನಪ್ಪ ಅಂದರೆ ನಾವು ಬಿತ್ತಂಥ ಬೆಳೆಗಳಿಗೆ ಭದ್ರತೆ ಇರಬೇಕಪ್ಪ ಅಂತಂದರೆ ನಾವು ಬೆಳೆ ವಿಮೆಯನ್ನು ಕಟ್ಟಬೇಕು. ಶೇಂಗಾ ಬೆಳೆಗೆ ಇಲ್ಲ 450 ರೂಪಾಯಿ ತೊಗರಿ ಬೆಳೆಗೆ, ಹಾಗಾಗಿ ಎಲ್ಲರೂ ಕೂಡ ಶೇಂಗಾ ಬೆಳೆಗೆ ಮತ್ತು ತೊಗರಿ ಬೆಳೆಗೆ ನೀವು ವಿಮೆಯನ್ನು ಮಾಡ್ತಿದ್ದೆ ಆದರೆ ನಾವು ಬಿತ್ತಂಥ ಒಂದು ಬೆಳೆಗೆ ಒಂದು ಭದ್ರತೆ ಇರುತ್ತೆ. ಸೊ ಮಳೆ ಏನೋ ಬರಲಿಲ್ಲ ಅಂದರೆ ಇಳುವರಿ ನಷ್ಟ ಆದರೆ ನಾವು ಹಾಕಿದಂಥ ಒಂದು ಖರ್ಚಾದರೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಶೇಂಗಾ ಬೆಳೆಗೆ ವಿಮೆಯನ್ನು ಮಾಡಿಸಬೇಕು. ಎಲ್ಲರೂ ಸಾಕಷ್ಟು ಇದರಲ್ಲಿ ನೀವು ಶೇಂಗಾ ತಗೊಳ್ತೀರ ಯಾರು ಇನ್ಶೂರೆನ್ಸ್ ಮಾಡ್ತೀರಿ, ಈ ಥರ ಇನ್ಶೂರೆನ್ಸ್ ಬರ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಆಯಿತಾ, ನೀವೆಲ್ಲ ಆಟೋ ಎಲ್ಲ ಬೇಕಲ್ಲ ಕಣ. ಹೌದು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ 50% ಈಗ ಆಗಬೇಕಿರ್ತಕ್ಕಂಥ ಮಳೆಯಲ್ಲಿ 50% ಮಳೆ ಕೊರತೆಯಾಗಿದೆ. ಈ ಒಂದು ಕೊರತೆಯಾದಂಥ ಮಳೆಯಿಂದ ನಮಗೆ ಈ ಒಂದು ಮುಂಗಾರು ಬರದ ಛಾಯೆ ನಮಗೆ ಮೂಡಿಸ್ತಾ ಇದೆ. ಹಾಗಾಗಿ ನಾವು ಏನು ಈ ಒಂದು ಸಹಾಯಧನದಲ್ಲಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾ ಇದ್ದೀವಿ, ನೀವೆಲ್ಲ ತಗೊಂಡು ಹೋಗ್ತಾ ಇದ್ದೀರಾ. ಸೊ ಈ ಒಂದು ಬಿತ್ತನೆ ಬೀಜ ನೀವೆಲ್ಲ ಬಿತ್ತಿದ್ದೀರಾ, ಆದರೆ ನಿಮಗೆ ಇದಕ್ಕೊಂದು ಭದ್ರತೆ ಬೇಕಪ್ಪ ಅಂತಂದರೆ ನೀವು ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕಾಗತ್ತೆ. ಯಾಕೆಂದರೆ ಮಳೆ ಬರಲಿಲ್ಲ ಅಂತಂದರೆ ನಮಗೆ ಖಂಡಿತವಾಗಿ ಕೂಡ ಒಂದು ಇಳುವರಿ ಕುಂಠಿತ ಆಗೋಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ನೀವು ಬೆಳೆ ವಿಮೆಯನ್ನು ಮಾಡಿಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಈ ಸಲ ಇನ್ಶೂರೆನ್ಸ್ ಬರ್ತಕ್ಕಂಥ ಸಂಭವ ಹೆಚ್ಚಿದೆ. ಸೊ ಹಾಗೆ ಕಡ್ಡಾಯವಾಗಿ ಯಾರೆಲ್ಲ ಬೆಳೆ ಬಿತ್ತುತ್ತೀರಿ ನೀವು ಕಡ್ಡಾಯವಾಗಿ ನೀವು ವಿಮೆಯನ್ನು ಮಾಡಿಸಲೇಬೇಕು. ಈ ಮೂಲಕ ನಾನು ಕೃಷಿ ಇಲಾಖೆಯಿಂದ ಮನವಿಯನ್ನು ಮಾಡಿಕೊಳ್ತೇನೆ. ಸೊ ಎಲ್ಲರೂ ಕೂಡ 31ನೇ ತಾರೀಕು ಲಾಸ್ಟ್ ಇದೆ. ಜುಲೈ 31 ಶೇಂಗಾ ಮತ್ತು ತೊಗರಿಗೆ ಇನ್ಶೂರೆನ್ಸ್ ಕಟ್ತಕ್ಕಂಥ ಒಂದು ದಿನಾಂಕ, ಕೊನೆ ದಿನಾಂಕ ಆಗಿರುತ್ತೆ. ಅಷ್ಟರ ಒಳಗಾಗಿ ನೀವೆಲ್ಲರೂ ಇನ್ನೂ ಸಮಯ ಸಾಕಷ್ಟಿದೆ. ಸೊ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ವಿಮೆಯನ್ನು ಪಾವತಿಸಬೇಕು. ವಿಮೆಯನ್ನು ಪಾವತಿಸಿ ವಿಮೆಗೆ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ. ಸರಿನಾ? ಈ ಮೂಲಕ ನಿಮಗೆಲ್ಲ ನಾನು ಮನವಿಯನ್ನು ಮಾಡ್ತೇನೆ.